ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಘಟಕ ವತಿಯಿಂದ ಇಲ್ಲಿವರೆಗೆ ನಮ್ಮ ಸ್ನೇಹಿತರೆಲ್ಲ ನಮ್ಮ ಸಂಘಟನೆಯವರು ಮಾತಾಡಿದ್ದಾರೆ. ಇದ್ರ ಬಗ್ಗೆ ಈ ಕ್ರಮ ಕೈಗೊಳ್ಳದೆ ಹೋದ್ರ ನಾವು ಇಡೀ ಜಿಲ್ಲೆಯಾದಂತ ಹೋರಾಟ ಮಾಡ್ತೇವೆ ಎಚ್ಚರಿಸ್ತಾ ಇದ್ದೀನಿ. ಲಿಂಗರಾಜ್ ಬಿದರಕೊಂದಿ, ಜಿಲ್ಲಾ ಅಧ್ಯಕ್ಷರು, ವಿಜಯಪುರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ನಮ್ಮ ಗೌರವ ಅಧ್ಯಕ್ಷರಾಗಿರುವಂತ ಅನಿಲ್ ಹಿಕ್ಡೆ ಅವರು ಮಾತಾಡ್ತಾರೆ. ಇವತ್ತು ಬಿಜಾಪುರ ನಗರದಲ್ಲಿ ಏನು ಉದ್ಯಾನವನಗಳದಾವು ಅವಕರ ಬಗ್ಗೆ ಬಹಳ ತಾರತಮ್ಯ ಆಗ್ಲಕೈತಿ, ನಿರ್ಲಕ್ಷ್ಯ ವಹಿಸ್ಲಕತ್ಯಾರ. ಒಂದು ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಸರಿಯಾದ ವ್ಯವಸ್ಥೆ ಇಲ್ಲ. ಇನ್ನು ಬ್ಯಾಸಿಗೆ ಬಂತು, ಬ್ಯಾಸಿಗೆ ನೀರು ಬಿಡುವಂತ ವ್ಯವಸ್ಥೆ ಆಗ್ಬೇಕು. ಒಂದು ಉದ್ಯಾನವನಗಳು ಬಹಳ ಮುಖ್ಯವಾದದ್ದು ಮನುಷ್ಯನಿಗೆ. ಮುಂಜಾನೆ ವಾಯುವಿಹಾರಕ್ಕೆ ಹೋಗೋದಾಗ್ಲಿ, ಇಲ್ಲ ಮಕ್ಕಳು ಆಡೋಕಾಗ್ಲಿ, ಇಲ್ಲ ವೃದ್ಧರು ಹೋಗಿ ಕುಂದ್ರಲಕ್ಕಾಗ್ಲಿ, ಅಂತ ಒಂದು ಉದ್ಯಾನವನಗಳು ಇವತ್ತು ಕೆಲವೊಂದು ಜನ ಖಾಸಗೀಕರಣ ಅನ್ನುವಂತ ಒಂದು ದೆಸೆಯಲ್ಲೇ ಅವ್ರನ್ನ ನೋಡ್ಕೊಂಡು ಹೊಂಟಿದ್ದಾರ. ದಯವಿಟ್ಟು ಅದಾಗಬಾರ್ದು. ಯಾಕಂದ್ರ ಉದ್ಯಾನವನ ಇರುವುದೇ ಸಾರ್ವಜನಿಕರಿಗಾಗಿ. ಅದಕ್ಕೆ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ನಾನು ಮನವಿ ಮಾಡ್ಕೋತೀನಿ, ಆ ಉದ್ಯಾನವನಗಳಿಗೆ ಸಾರ್ವಜನಿಕ ಉದ್ಯಾನವನ ಅಂತ ಘೋಷಣೆ ಮಾಡ್ಬೇಕು, ಅಲ್ಲಿ ಬೋರ್ಡ್ ಹಾಕ್ಬೇಕು. ಮತ್ತು ಕೆಲವೊಂದು ಕಾಣದ ಕೈಯಲ್ಲಿ ಅದು ಆಗ ಹೋಗ್ಬಾರ್ದು. ಅಲ್ಲಿ ಕೆಲವೊಂದು ಏನೋ ಉದ್ಯಾನವನದಲ್ಲಿ ಚಟುವಟಿಕೆಗಳು ಹೋಗಿ ಕುಂದ್ರದು ಮಾಡ್ತಿರ್ತಾರ. ಅಂತವಕ್ಕೆಲ್ಲ ಬೇಸಿಗೆ ದಿನದಲ್ಲೆಲ್ಲ ಒಂದು ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಒಂದು ಸ್ವಚ್ಛತೆಯನ್ನು ಇಟ್ಕೊಂಡು ಇರ್ಬೇಕು. ಅದಕ್ಕ ಪ್ರತಿ ಒಂದು ಉದ್ಯಾನವನ ಬಿಜಾಪುರ ನಗರದಲ್ಲಿ ಇವತ್ತ ಹೊಸ ಬಡಾವಣೆ ಆಗಿರ್ಬೋದು, ಹಳೆ ಬಡಾವಣೆ ಆಗಿರ್ಬೋದು, ಎಲ್ಲೇ ಎಷ್ಟು ಉದ್ಯಾನವನಗಳದಾವು ಎಲ್ಲಾ ಉದ್ಯಾನವನಗಳಿಗೆ ಒಂದು ಸುಂದರವಾದ ಸುಸಜ್ಜಿತವಾದ ಅಗಿಗಳನ್ನ ಹಚ್ಚಬೇಕು. ಮತ್ತು ಅಲ್ಲಿ ಗಾರ್ಡನ್ ದಲ್ಲಿ ಏನ ಸಮಸ್ಯೆಗಳಿದ್ರೆ ಎಲ್ಲಾ ಹೊಲಸುಗಳನ್ನ ತೆಗಿಬೇಕು. ಈಗ ಇದನ್ನ ಕೊಡೋದು ಏನಂತ, ವಿಜಯಪುರ ನಗರದಲ್ಲಿ ಸಾರ್ವಜನಿಕ ಉದ್ಯಾನಗಳು ಮುಕ್ತಗೊಳಿಸುವ ಉದ್ಯಾನಗಳು ಮಾನ್ಯರೇ, ವಿಜಯಪುರ ನಗರದಲ್ಲಿ ನಗರಾಭಿವೃದ್ಧಿ ಪದಾಧಿಕಾರಿಗಳು ಹಲವು ಉದ್ಯಾನವನಗಳು ಸರಿಯಾದ ಉದ್ಯಾನವನಗಳು ಪದಾಧಿಕಾರಿ ನಿರ್ವಹಣೆ ಇಲ್ಲ, ಸಾರ್ವಜನಿಕರ ತೀವ್ರ ತೊಂದರೆ ಉಂಟಾಗುತ್ತದೆ. ಕೂಡಲೇ ಎಲ್ಲಾ ಉದ್ಯಾನವನಗಳನ್ನು ಪದಾಧಿಕಾರಿಗಳು ನಿರ್ವಹಿಸಬೇಕು. ಸರ, ಇದೇನಿದೆ ಗೊತ್ತೇನ್ರಿ? ಈಗ ಬಿಜಾಪುರ ಸಿಟಿಯಲ್ಲಿ ಹೊಸ ಬಡಾವಣೆಗಳು, ಹಳೆ ಬಡಾವಣೆಗಳು, ಉದ್ಯಾನವನಗಳು. ಬೇಸಿಗೆಗಂತೂ ಮಳೆಗಾಲಿತ್ತು, ನೀರಂದ್ರೆ ಏನೂದಿಲ್ಲ. ಈಗ ನೀರಿನ ಸಮಸ್ಯೆಗಳು ಉದ್ಯಾನವನ ಬಹಳ ಆಗ್ಲಾಗೈತಿ. ಎಲ್ಲಾ ಗಿಡಗಳು ಒಣಗಲಾಗೈತಿ. ಮತ್ತು ಕೆಲವೊಂದು ಕಾಣದ ಕೈಗಳು ಖಾಸಗೀಕರಣದ ರೀತಿಯಲ್ಲಿ ಉದ್ಯಾನವನಗಳನ್ನ ಹೈಜಾಕ್ ಮಾಡ್ಲಾಕತ್ತಾರ. ದಯವಿಟ್ಟು ಅದನ್ನ ಒಂದ್ ಸ್ವಲ್ಪ ನಿಮ್ಮ ಇದರಿಂದ ಆಯುಕ್ತರಿಗೆ ಮತ್ತು ಸಿಬ್ಬಂದಿಗಳಿಗೆ ಅಲ್ಲಿ ಏನಾಗ್ಲಾಗತ್ತಾರೆ, ಉದ್ಯಾನವನದಲ್ಲಿ ಸ್ವಲ್ಪ ಸಾರ್ವಜನಿಕರು ಮುಕ್ತವಾಗಿ ಹೋಗ್ಲಕ್ಕ ಮತ್ತು ಕಸ ಕಡ್ಡಿಗಳು ಸ್ವಚ್ಛತೆ ಇಲ್ಲ. ಏನೋ ಕೆಲವೊಂದು ಸಸಿಗಳು ನಶಿಸುವಾದ್ರೆ ಅವಕ್ಕನ್ನು ಹೊಸ ಸಸಿಗಳನ್ನ ಹಚ್ಚಿ ಅವು ಪ್ರತಿಯೊಂದು ವಾರಕ್ಕೊಂದು ಬಾರಿ ಆಗಲಿ 2 ಬಾರಿ ಆಗಲಿ ನೀರ್ ಹಾಕುವಂತ ವ್ಯವಸ್ಥೆ ಆಗ್ಬೇಕು. ಮತ್ತು ಉದ್ಯಾನವನಗಳು ಯಾವ ಕ್ಲೀನ್ ಇಲ್ಲ ಸರ್. ಅದಕ್ಕೆ ಇನ್ನೊಂದು ನಮ್ಮ ವಿನಂತಿ ನಿಮ್ಮಲ್ಲಿ, ಸಾರ್ವಜನಿಕ ಉದ್ಯಾನವನ ಅಂತ ಬರಬೇಕು. ಅವ್ ಏನೋ ಹೆಸರು ಇರ್ತಾರೆ, ಇರ್ಲಿ, ಅದು ಬೇಡ ಅನ್ನಂಗಿಲ್ಲ. ಆ ಹೆಸರು ಮೇಲ್ಗಡೆ ಸಾರ್ವಜನಿಕ ಉದ್ಯಾನವನ ಆಗ್ಬೇಕು. ಇದು ಕೆಲವೊಂದು ಖಾಸಗೀಕರಣ ಟೈಪ್ ನಡೆದಾವ ಕೆಲವೊಂದು ಉದ್ಯಾನವನಗಳು ಹೈಜಾಕ್ ಮಾಡ್ಲಾಗಿತ್ತಾರ. ದಯವಿಟ್ಟು ಅದು ಬೇಡ. ಎಲ್ಲರಿಗೂ ಬೇಕಾಗಿದ್ದು ಆ ಬಡಾವಣೆಯಲ್ಲಿ ದುಡ್ಡು ಕೊಟ್ಟು ಮನಿ ತಗೊಂಡಿರ್ತಾರ. ಇವತ್ತಿನ ನೋಡಿದಿಲ್ಲ, ಗಗನಕ್ಕೇರಿಬಿಟ್ಟು ದುಡ್ಡು ರೇಟ್ ಎಲ್ಲ. ಅಂತವ್ರೆಲ್ಲ ತೊಂದರೆ ಆಗ್ಲಕೈತಿ. ವೃದ್ಧರಿಗೆ ಮತ್ತು ರಿಟೈರ್ಮೆಂಟ್ ಆದವ್ರಿಗೆ, ಮಕ್ಕಳಿಗೆ ಮತ್ತು ಮುಂಜಾನೆ ವಾಯುವಿಹಾರ ಮಾಡ್ಲಕ್ ಬಂದವರಿಗೆ ದಯವಿಟ್ಟು ಅದನ್ನು ಸ್ವಲ್ಪ ಆಯುಕ್ತರಿಗೆ ನೀವು ಮಾರ್ಗದರ್ಶನ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಸಣ್ಣ ಹುಳ ರೀ, ಅಲ್ಲಿ ಒಂದ್ ಸ್ವಲ್ಪ ಇದು ಸಿಂಪಡಿಸ್ಬೇಕು ಸರ್. ಅವು